ಹೇ ಟಾಪ್ ಆ್ಯಂಡ್ ಬಿಹೋಲ್ಡರ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಬಂದಿರೋದು ರೈನಾಕ್ಸ್ ಏರ್ GT3 ಜಾಕೆಟ್ನ ರಿವ್ಯೂ ಮಾಡೋಕ್ಕೆ. ಸೊ ನೋಡೋಣ. ಸೊ ಇದೇ ನಮ್ಮ ರೈನಾಕ್ಸ್ ಏರ್ GT3. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂತ ನೋಡಿದ್ರೆ, ಇದು ಆ್ಯಕ್ಚುಲಿ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ 6,000 ಆಗುತ್ತೆ ನಮಗೆ ಅಮೆಝಾನಿಂದ ಪರ್ಚೇಸ್ ಮಾಡಿದ್ರೆ. ಸೊ ನೋಡೋಣ ಇನ್ನು ಸ್ವಲ್ಪ ಡೀಟೇಲಿಂಗ್ ಹೆಂಗಿರುತ್ತೆ ಅಂತ. ರೈನಾಕ್ಸ್ ಈಸ್ ಅ ವೆರಿ ಬೆಸ್ಟ್ ಬ್ರ್ಯಾಂಡ್ ಆ್ಯಕ್ಚುಲಿ ಈ ರೈಡಿಂಗ್ ಗೇರ್ಸ್ಗೆ. ಸೊ ದಿಸ್ ಈಸ್ ಒನ್ ಆಫ್ ಇಟ್. ಇದು ಜಾಕೆಟ್ ರೈನಾಕ್ಸ್ ಏರ್ GT3 ಮಾಡಲ್. ಸೊ ಇದು ನೀವು ನೋಡೋಂಗಿದ್ರೆ 5,750 ಆಗುತ್ತೆ. ಸೊ ಪ್ರೈಸಿಂಗು ಏರ್ GT ಜಾಕೆಟ್ 3 ಇದೆ. ಸೊ ಯಾವಾಗಲೂ ನೋಡ್ಕೊಳ್ಳಿ, ಸೈಜ್ ಸ್ವಲ್ಪ ಎಕ್ಸ್ಟ್ರಾ. ಸೊ ಇಫ್ ಯು ಆರ್ XL XXL ತೊಗೊಳ್ಳಿ, ಇಫ್ ಯು ಆರ್ XL ತೊಗೊಳ್ಳಿ. ಬಿಕಾಸ್ ಒಳಗಿರೋ ಫಿಟ್ಟಿಂಗ್ಸ್ ಎಲ್ಲ ಇರುತ್ತಲ್ವ, ಅದು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಒನ್ ಸೈಜ್ ಎಕ್ಸ್ಟ್ರಾ ತೊಗೊಳ್ಳಿ, ದಟ್ಸ್ ಆಲ್ವೇಸ್ ಬೆಸ್ಟ್. ಆಮೇಲೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಇದೆಲ್ಲ ರಿಫ್ಲೆಕ್ಸಿವ್. ಸೊ ಲೈಟ್ ಹಾಕಿದ ತಕ್ಷಣ ರಿಫ್ಲೆಕ್ಟ್ ಆಗುತ್ತೆ ಫಾರ್ ನೈಟ್ ವಿಷನ್. ಆಮೇಲೆ ಸೇಫ್ ಟೆಕ್ ಅಂತ ಒಂದು ಬುಕ್ ಕೊಟ್ಟಿದ್ದಾರೆ, ಮ್ಯಾನ್ಯುವಲ್ ಥರ. ಇದರಲ್ಲಿ ಏನಿದೆಯಪ್ಪ ಅಂತ ನೋಡಿದ್ರೆ, ಸೊ ವಾಟ್ ಆಲ್ ಪ್ರೊಟೆಕ್ಷನ್ಸ್ ಸೇಫ್ ಆ್ಯಂಡ್ ಫ್ರೀ ಎವ್ರಿವೇರ್ ಅಂತ. ನಮಗೆ ಇಲ್ಲಿ ನೋಡಿದ್ರೆ ಎಲ್ಬೋ ಪ್ರೊಟೆಕ್ಷನ್ ಇದೆ, ನೀ ಪ್ರೊಟೆಕ್ಷನ್ ಇದೆ, ಹಿಪ್, ಬ್ಯಾಕ್, ಚೆಸ್ಟ್ ಆ್ಯಂಡ್ ಶೋಲ್ಡರ್ ಪ್ರೊಟೆಕ್ಷನ್ಸ್ ಎಲ್ಲ ಕಡೆ ಪ್ರೊಟೆಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಕೋಡು ಮತ್ತು ಡೈಮೆನ್ಷನ್ಸ್ ಎಲ್ಲ ಸೈಜ್ ಡೀಟೇಲಿಂಗ್ಸ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ. ಆಮೇಲೆ ಇದು ಫುಲ್ ಮ್ಯಾನ್ಯಲ್. ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ ಫಾರ್ ದ ಜಾಕೆಟ್ ಇಲ್ಲಿ ತಿಳ್ಕೊಬೋದು, ಸೈಜಿಂಗ್ ಆಗಲಿ ಎಲ್ಲ. ಬಟ್ ಐ ವುಡ್ ಆಲ್ವೇಸ್ ಸಜೆಸ್ಟ್ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಳ್ಳಿ, ಅದೇ ನಮಗೆ ಕರೆಕ್ಟ್ ಫಿಟ್ ಆಗೋದು. ನಾನು ಬೇಕಿದ್ರೆ ಹಾಕಿ ತೋರಿಸ್ತೀನಿ. ಇದೊಂದಿದೆ. ಬಂಡ್ ಒನ್ ಮೋರ್ ಥಿಂಗ್ ವಿಚ್ ಐ ಗಾಟ್ ಈಸ್ ಸಮ್ ಎಕ್ಸ್ಟ್ರಾ ಕಾರ್ಡ್. ವಿತ್ ದ ಪರ್ಚೇಸ್ ಆಫ್ ದಿಸ್ ಪ್ರಾಡಕ್ಟ್ ಯು ವಿಲ್ ಗೆಟ್ ಅ ರೈನಾಕ್ಸ್ ವಿಂಗ್ ಮ್ಯಾನ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ 50,000 ಫಾರ್ ಅ ಇಯರ್. ಸೊ ಇದೊಂದು ಎಕ್ಸ್ಟ್ರಾ ಸಿಕ್ಕಿದೆ. ಸೊ ಓಕೆ, ನಾವು ನೋಡೋಣ ಸ್ವಲ್ಪ ಇಂಟರ್ನಲ್ ಡೀಟೇಲ್ಸು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆ್ಯಕ್ಚುಲಿ ರಿಫ್ಲೆಕ್ಸಿವ್ ಕ್ಲೋತಿಂಗ್ ಕೊಟ್ಟಿದ್ದಾರೆ. ಸೊ ಆನ್ ದಿ ಚೆಸ್ಟ್ ಮತ್ತು ಆನ್ ದಿ ಶೋಲ್ಡರ್ ಆ್ಯಂಡ್ ಮತ್ತು ಬ್ಯಾಕ್ ಸೈಡ್ ಅಷ್ಟೇ. ಸೊ ಬ್ಯಾಕ್ ಸೈಡು ಬ್ರ್ಯಾಂಡಿಂಗ್ ನೇಮ್ ಇದೆ ರೈನಾಕ್ಸ್, ಆ್ಯಂಡ್ ಆಲ್ಸೋ ದ ರಿಫ್ಲೆಕ್ಸಿವ್. ವೆನ್ ಎವರ್ ಲೈಟ್ ಇಲ್ಲಿ ಫಾಲ್ ಆದಾಗ, ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ದಟ್ ಬೇರೆ ಅವ್ರಿಗೆ ಅದು ಈಸಿಯಾಗಿ ಕಾಣಿಸುತ್ತೆ ಅಂತ, ಅದು ಒಂದಿದೆ. ಆಮೇಲೆ ಇಲ್ಲಿ ಕೋಟಲ್ಲಿ ನೀವು ನೋಡ್ಬೋದು ರೈನಾಕ್ಸ್ ಬ್ರ್ಯಾಂಡಿಂಗ್ ಇದೆ. ಆಮೇಲೆ ದೀಸ್ ಆರ್ ಆಲ್ ರಿಫ್ಲೆಕ್ಟರ್ಸ್. ನಮಗೆ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ಸೋ ಇಲ್ಲಿ ಅಡ್ಜಸ್ಟ್ಮೆಂಟ್, ನೆಕ್ ಅಡ್ಜಸ್ಟ್ಮೆಂಟ್ಗೆ, ಸೊ ಫರ್ಮಾಗಿ ಫಿಟ್ ಆಗೋದಕ್ಕೆ ಅಂತ. ಆಮೇಲೆ ಪ್ರೊಟೆಕ್ಷನ್ ಬಂದರೆ ನಮಗೆ ಇಲ್ಲಿ ನೀ ಗಾರ್ಡ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ನೀ ಗಾರ್ಡು ಎರಡು ಕಡೆ. ಆಮೇಲೆ ನಮಗೆ ಶೋಲ್ಡರ್ ಗಾರ್ಡ್ ಇದೆ ಈ ಕಡೆ. ಸೊ ಇದು ಅಷ್ಟೇ, ಇದು ಶೋಲ್ಡರ್ ಗಾರ್ಡ್. ಆಮೇಲೆ ಇದು ಬ್ಯಾಕ್ ಸ್ಪೈನಲ್ ಕಾರ್ಡ್ಗೆ, ಇದು ಫುಲ್ ಹೆವಿ ಸ್ಟ್ರಾಂಗ್ ಮೆಟೀರಿಯಲ್ ಇದೆ. ಸೊ ನೀವು ಬಿದ್ದಾಗ ಆ್ಯಕ್ಚುಲಿ ತುಂಬ ಪ್ರೊಟೆಕ್ಷನ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ, ನೀವು ಆ್ಯಕ್ಚುಲಿ ಹಿಂಗೆ ತೆಗೆದು ನೀವು ಚೇಂಜ್ ಮಾಡ್ಕೋಬೋದು ಇನ್ ಕೇಸ್ ಇಫ್ ದೇರ್ ಇಸ್ ಎನಿ ಡ್ಯಾಮೇಜ್. ಇಲ್ಲಿ ಅಷ್ಟೇ. ಸೊ ಎಲ್ಲದಕ್ಕೂ ನೀವು ತೆಗೆದು ಚೇಂಜ್ ಮಾಡ್ಕೋಬೋದು. ಸೊ ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದೊಂದು, ಸೊ ಇದೇ ನಮ್ಮ ಮೆಟೀರಿಯಲ್ಲು, ಒಳಗಡೆ ಇರೋ ಮೆಟೀರಿಯಲ್ಲು. ಸೊ ಹಿಂಗೆ ಸೇಫ್ ಆಗಿರುತ್ತೆ ಅಂತ. ಸೊ ಇದು ನೋಡಿದ್ರೆ ವೆರಿ ಹಾರ್ಡ್ ಮೆಟೀರಿಯಲ್ ಇದೆ. ಮೆಟಲ್ ಏನೂ ಇಲ್ಲ, ಬಟ್ ಇಟ್ಸ್ ವೆರಿ ಹಾರ್ಡ್ ರಬ್ಬರ್ ಕೈಂಡ್ ಆಫ್ ಮೆಟೀರಿಯಲ್ ಇದು. ಸೊ ತುಂಬ ಸ್ಟ್ರಾಂಗ್ ಇರುತ್ತೆ. ಆಮೇಲೆ ಲೈಕ್ ನಿಮ್ಮ ಡ್ಯಾಮೇಜ್ ಪ್ರೊಟೆಕ್ಷನ್ ಚೆನ್ನಾಗಿ ಕೊಡುತ್ತೆ. ಸೊ ಇದೇ ಥರ ನೀವು ಎಲ್ಲ ಪಾರ್ಟ್ಸಲ್ಲೂ ನೀವು ಇದು ಮಾಡ್ಕೋಬೋದು. ಸೊ ಎಲ್ಲದಕ್ಕೂ ನಮಗೆ ಓಪನ್ ಆಕ್ಸೆಸಿಬಿಲಿಟಿ ಇರುತ್ತೆ. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಏನು ಅಂದರೆ, ಇಲ್ಲಿ ಚೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಚುಲಿ ಕೊಟ್ಟಿಲ್ಲ. ಬಿಕಾಸ್ ಜನರಲಾಗಿ ಗಾಡಿಯಿಂದ ಬಿದ್ದಾಗ ಹಿಂದೆ ಬೀಳ್ತೀವಿ, ಹಿಂದೆನೇ ಡ್ಯಾಮೇಜ್ ಆಗುತ್ತೆ, ಮುಂದೆ ಕಡಿಮೆ ಡ್ಯಾಮೇಜ್ ಆಗುತ್ತೆ. ಬಟ್ ಸ್ಟಿಲ್ ನನಗೆ ಇನ್ನೂ ಎಕ್ಸ್ಟ್ರಾ ಫೆಸಿಲಿಟಿ ಬೇಕು ಅಂದರೆ, ಇಲ್ಲೊಂದು ಓಪನಿಂಗ್ ಕೊಟ್ಟಿದ್ದಾರೆ. ನೀವು ಎಕ್ಸ್ಟ್ರಾ ಸೇಫ್ಟಿ ಪರ್ಚೇಸ್ ಮಾಡಿಕೊಂಡು ನೀವು ಇಲ್ಲಿ ಎಕ್ಸ್ಟ್ರಾ ಹಾಕ್ಕೋಬೋದು. ಅದು ಎರಡು ಕಡೆನೂ ಚೆಸ್ಟ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಅದೊಂದು. ಆಮೇಲೆ ಇನ್ನೊಂದು ಏನು ಕೊಟ್ಟಿದ್ದಾರೆ, ಇಲ್ಲಿ ಮೊಬೈಲ್ ಕವರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಿಪ್ ಓಪನ್ ಮಾಡಿ ನಿಮ್ಮ ಮೊಬೈಲ್, ಸೊ ಇದು ವಾಟರ್ ಪ್ರೂಫ್ ಇರುತ್ತೆ. ಸೊ ನಿಮ್ಮ ಮೊಬೈಲ್ ಹಾಕ್ಕೊಂಡು ಇಯರ್ಫೋನ್ಸ್ ಪ್ಲಗ್ ಇನ್ ಮಾಡ್ಕೋಬೋದು ಇಲ್ಲಿಂದ, ಅದೊಂದು ಎಕ್ಸ್ಟ್ರಾ. ಆಮೇಲೆ ನಾರ್ಮಲ್ ಜಿಪ್ಪರ್ಸ್ ನೀವಿಲ್ಲಿ ನೋಡ್ಬೋದು, ಏನಾದರೂ ನಾರ್ಮಲ್ ಯುಟಿಲಿಟೀಸ್ ಇಟ್ಕೊಳ್ಳೋದಕ್ಕೆ ಅಷ್ಟೇ, ಫಾರ್ ಯುಟಿಲಿಟಿ ಪರ್ಪಸ್. ಆ್ಯಂಡ್ ಕ್ಲೋತಿಂಗ್ ಬಂದಿದ ತಕ್ಷಣ, ಕ್ಲೋತಿಂಗ್ ವೆರಿ ಹಾರ್ಡ್ ಮೆಟಲ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಕಿತ್ತೋಗಲ್ಲ ಈಸಿಯಾಗಿ. ಸೊ ನೀವು ಕೆಳಗೆ ಬಿದ್ದರೂ ಅಷ್ಟು ಈಸಿಯಾಗಿ ಕಿತ್ತೋಗಲ್ಲ. ನೀವು ನೋಡ್ಬೋದು ಎಷ್ಟು ಹಾರ್ಡ್ ಆ್ಯಂಡ್ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಫಿನಿಶಿಂಗ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಡಬಲ್ ಸ್ಟಿಚಿಂಗ್ ಇದೆ. ಸೊ ಆಚೆನೂ ಲೈಕ್ ಒಳಗಡೆನೂ, ಸೊ ಸ್ಟಿಚಿಂಗ್ ರಿಲೇಟೆಡ್ ಇಶ್ಯೂಸ್ ಏನೂ ಬರೋಲ್ಲ. ಆಮೇಲೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂದರೆ ಇದು. ಸೊ 3 ಲೇಯರ್ಸ್ ಕೊಟ್ಟಿದ್ದಾರೆ ಕೈಯಲ್ಲಿ. ಸೊ ಫರ್ಮಾಗಿ ನಮ್ಮ ಕೈಯಲ್ಲಿ ಕೂರೋದಕ್ಕೆ, ಇದು ಮತ್ತು ಇಲ್ಲಿ.
ಕಫ್ಲಿಂಗ್ಸ್ಗೆ, ಮತ್ತು ಶೋಲ್ಡರು, ನೀ ಮತ್ತು ಕಫ್ಲಿಂಗ್ಸು ಮೂರಿಗೂ ಕೊಟ್ಟಿದ್ದಾರೆ ಅದೇ ಥರ. ಸೊ 2 ಕಡೆ ಫಾರ್ಮಾಗಿ ಕೂರೋದಕ್ಕೆ. ಹಾಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ. ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿದೆ. ನಾನು ಫಸ್ಟೇ ಹೇಳ್ದಂಗೆ ಒಂದು ಸೈಜ್ ಎಕ್ಸ್ಟ್ರಾ ತೊಗೋಬೇಕು, ಇಲ್ಲಾಂದರೆ ಟೈಟ್ ಆಗುತ್ತೆ. ಸೊ ನೀವು ನಾರ್ಮಲಾಗಿ ಎಲ್ ಸೈಜ್ ಯೂಸ್ ಮಾಡೋಂಗಿದ್ರೆ XL ತೊಗೊಳ್ಳಿ, ನಿಮ್ಗೆ ನಾರ್ಮಲ್ XL ಹಂಗಿದ್ರೆ XXL ತೊಗೊಳ್ಳಿ. ಆವಾಗ ನಿಮ್ಮ ಫಿಟ್ಟಿಂಗ್ ಪರ್ಫೆಕ್ಟಾಗಿರುತ್ತೆ. ಯಾಕಂದರೆ ಒಳಗೆಲ್ಲ ಪ್ರೊಟೆಕ್ಷನ್ಸ್ ಲೇಯರ್ಸ್ ಇರುತ್ತಲ್ವ, ಸೊ ಅದಕ್ಕೆ ನೀವು ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡ್ರೆ ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಈ ಥರ ನಾವು ಕೈ ಫುಲ್ಲು ಟೈಟ್ ಮಾಡ್ಕೋಬೋದು. 3 ಸ್ಟೆಪ್ಸ್ ಇರುತ್ತೆ. ಹಿಂಗಿದ್ರೆ ಆರಾಮಾಗಿ ಪರ್ಫೆಕ್ಟಾಗಿ ಫಿಟ್ ಆಗ್ಬೋದು. ಜಿಪ್ ಹಾಕಿ ನೋಡೋಣ. ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ಗುರು. ಇಲ್ಲಿ ನೋಡಿ, ರೈನಾಕ್ಸ್ ಬ್ರ್ಯಾಂಡಿಂಗ್ ಇದೆ ಶೋಲ್ಡರ್ ಹತ್ರ. ಇದು ಹಿಂಗೆ ಟೈಟನ್ ಮಾಡ್ಬೋದು. ಪಾಕೆಟ್ಸ್ ಕೂಡ ಆಕ್ಸೆಸಿಬಲ್. ಹಿಂದೆ ಕೂಡ ನಮಗೆ ಫಿಟ್ಟಿಂಗ್ಸ್ ಕರೆಕ್ಟಾಗಿದೆ ನೋಡಿ. ಫುಲ್ ಫ್ಲೆಕ್ಸಿಬಲ್ ಇದೆ, ಏನು ಟೈಟ್ ಅನ್ಸಲ್ಲ, ಆರಾಮಾಗಿ ಕೈ ಆಡಿಸ್ಬೋದು. ಒಂದು ರೈಡ್ ಹೋಗಿ ನೋಡೋಣ. ಲುಕ್ಸ್ ವೈಸ್ ಎಲ್ಲ ಪರ್ಫೆಕ್ಟಾಗಿದೆ. ಪರ್ಫೆಕ್ಟ್ ಫಿಟ್ಟಿಂಗ್ಸ್ ಆ್ಯಂಡ್ ವೆರಿ ಕಂಫರ್ಟಬಲ್. ಎಲ್ಲ ಪ್ರೊಟೆಕ್ಷನ್ಸ್ ಕರೆಕ್ಟಾಗಿ ಫಿಟ್ ಆಗಿದೆ, ಎಲ್ಲಿ ಮಿಸ್ಪ್ಲೇಸ್ ಇಲ್ಲ. ಇದೇ ರೈನಾಕ್ಸ್ ಏರ್ GT3ನ ಡೀಟೇಲ್ ರಿವ್ಯೂ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಸ್ಗೆ ಗಂಟೆ ಹೊಡೀರಿ. ಥ್ಯಾಂಕ್ ಯು, ಬಾಯ್.